ಬೆಂಗಳೂರಿಗೆ ಗಂಡಾಂತರ ಅಂತ ನಾನು ಆಗಲೇ ಶರೀಫ್ ಬಗ್ಗೆ ಮಾತಾಡ್ತಾ ಇದ್ದೆ. ಶರೀಫ್, ನೀವು ಮೊನ್ನೆ ಗಲಾಟೆಯನ್ನು ಕಣ್ಣಾರೆ ಕಂಡ್ರಿ. ಶಿವರಾಮ್ ಕೂಡ ಆಗಲೇ ಹೇಳ್ತಾ ಇದ್ರು, ಯಾರು ನಾವು ರೌಡಿಸಮ್ ಬಿಟ್ಟಿದ್ದೀವಿ, ನಾವು ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊತಿದ್ದೀವಿ ಅಂತ ಹೇಳ್ತಾರೆ, ಆದರೆ ಬಿಟ್ಟಿರೋದಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಅನ್ನೋದಕ್ಕೆ. ನೀವು ಮೊನ್ನೆ ಇನ್ಸಿಡೆಂಟ್ ನೋಡಿ, ಈಗ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನು? ನಮ್ಮದು ಸ್ಟೆಪ್ಪು ನಮಗೆ ಪ್ರೊಟೆಕ್ಷನ್ ಬೇಕು ಸರ್. ಪ್ರೊಟೆಕ್ಷನ್ ಸರಿ, ಪ್ರೊಟೆಕ್ಷನ್ ಮೋಸ್ಟ್ಲಿ ಕೊಡಬಹುದು ಪೊಲೀಸರು, ಸರಿ. ಅಗೈನ್ ಮತ್ತೆ ಈ ಒಂದು ಜಿದ್ದು ಸಾಧಿಸೋ ನಾವು ಲೇಬರ್ ಸರ್, ಒಂದೇ ಮಾತು, ನಾವು ಲೇಬರ್ ಕಾಂಟ್ರಾಕ್टर. आई हैव सम 20 to 30% लाइक लेबर. रिसेंटली वो डेल के बाजू में माइसिस कंपनी है, वो माइसिस कंपनी फिनिश करके 60 to 80,000 में बनाया. उसमें 20 लेबर्स का पैसा. ಮುಂದೆ ಅವ್ರ ಮೇಲೆ ಜಿದ್ದಲ್ಲಿ ನೀವು ಅಟ್ಯಾಕ್ ಮಾಡಬೇಕು ಅಂತಿದ್ದೀರಾ? ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ನಾವು ಹೋಗೋದು ಕಾನೂನು ಮುಂದೆ. ತಾವು ಲೇಬರ್ ಅಂತ ಹೇಳಿದ್ರಿ, ಶಿವಾಜಿನಗರದಲ್ಲಿ ನಿಮ್ಮಂತ ಒಬ್ಬ ಲೇಬರ್ ಕೆಲಸ ಮಾಡ್ಕೊಂಡು ಬದುಕೋಕೆ ಸಾಧ್ಯ ಇದೆ ಇವತ್ತಿನ ವಾತಾವರಣದಲ್ಲಿ? ಅಥವಾ ಶಬೀರ್ನಂಥವರು ಅಥವಾ ಇನ್ನುಳಿದವರು ಬಂದು ಎಂಥವ್ರನ್ನೂ ಕೂಡ ಹಪ್ತ ವಸೂಲಿ ಮಾಡುವಂಥ ಪರಿಸ್ಥಿತಿ ಇದೆಯಾ? ಶಿವಾಜಿನಗರದ ಸಿಚುವೇಶನ್ ಏನು? ಶಿವಾಜಿನಗರ ಸಿಚುವೇಶನ್ ಗಲ್ಲಿ ಗಲ್ಲಿಲೇ ರೌಡಿ ಇದೆ ಸರ್. ಎಲ್ಲಿ ಹೋಗಿದ್ರೇನೋ ರೌಡಿ ಸಿಗ್ತಾರೆ. ರೋಲ್ ಕಾಲ್ ನಾವು ಏನು ಹೇಳಿದೆ, ಅವ್ನು ಶಬ್ಬೀರ್ ನನಗೆ ಏನು ಹೇಳಿದೆ, 20 ಜನಗೆ ನೀವು ಪೇಮೆಂಟ್ ಕೊಡ್ತಾ ಇದ್ದೀರಾ, ನನಗೆ 20,000 ರೂಪಾಯಿ ಕೊಡೋಕ್ಕೆ ನಿಮಗೆ ಆಗಲ್ಲ. ಎಸ್, ಈ ಥರದ ಒಂದು ಪರಿಸ್ಥಿತಿ ಶಿವಾಜಿನಗರದಲ್ಲಿ ಇದೆಯೇನೋ? ಇವತ್ತು ಮೇಘರಿಕ್ ಅವರು ಒಂದು ಹೊಸ ಆದೇಶವನ್ನು ಮಾಡಿದ್ದಾರೆ, ರೌಂಡ್ಸಿಗೆ ಹೋಗುವ ನಿಮ್ಮ ರಿವಾಲ್ವರ್ ತಗೊಂಡೇ ಹೋಗಿ ಅಂತ. ತಗೊಂಡು ಹೋದರೆ ಹೆದರು ಬಿಡ್ತಾರೆ ಇವತ್ತಿನ ಪೊಲೀಸ್ ರೌಡಿಗಳು. ಈ ರಿವಾಲ್ವರ್ ತಗೊಂಡೋಗೋ ವಿಚಾರ ಈಗಲಿಂದಲ್ಲ, ಸರಿಸುಮಾರು 80ನೇ ಇಸ್ವಿಯಿಂದ ಅದರ ಬಗ್ಗೆ ಆದೇಶಗಳಿದೆ. ರಿವಾಲ್ವಾರು ಯೂನಿಫಾರ್ಮ್ ಪೊಲೀಸ್ ಅಧಿಕಾರಿಯ ಯೂನಿಫಾರ್ಮ್ನ ಪಾರ್ಟ್ ಅದು. ರಿವಾಲ್ವರ್ ಇಲ್ಲದೆ ಯಾವುದೇ ಅಧಿಕಾರಿ ಓಡಾಡಬಾರ್ದು. ನಮಗೆಲ್ಲ ರಿವಾಲ್ವರ್ ಇಟ್ಕೊಂಡು ಓಡಾಡುವಾಗ ಅಪಹಾಸ್ಯ ಮಾಡಿರೋರು ಇದ್ದಾರೆ, ಹೇಡಿಗಳು ಇವರು ಅದಕ್ಕೆ ಇಟ್ಕೊಂಡು ಓಡಾಡ್ತಾರೆ ಅಂತ. ನಾವು ರಿವಾಲ್ವರ್ ಒಂದು ಇಟ್ಕೊಂಡು ಸಾವಿರಾರು ಜನನ ಕಂಟ್ರೋಲ್ ಮಾಡಿದ್ದಿದೆ ಘಟನೆಗಳು. ಇದು ರಿವಾಲ್ವರ್ ಇಟ್ಕೊಳ್ಳುವಂಥದ್ದು ಇವಾಗ ಅದಕ್ಕೆ ಇದು ಏನು ಹೊಸ ಆದೇಶ ಏನೂ ಅಲ್ಲ. ಈ ಆದೇಶವನ್ನು ಎಲ್ಲರೂ ಪರಿಪಾಲಿಸಬೇಕು. ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ಗಳು ಇಟ್ಕೋಬೇಕು, ನೈಟ್ ರೌಂಡ್ಸ್ ಹೋಗುವಾಗ ಕಂಪಲ್ಸರಿ ಇಟ್ಕೊಂಡು ಹೋಗಬೇಕು. ನಿಮ್ಮ ಆತ್ಮರಕ್ಷಣೆಗಾದರೂ ಇಟ್ಕೋಬೇಕಲ್ಲ. ಇನ್ನೊಂದು ವಿಚಾರ ಅವ್ರು ಹೇಳಿದ್ರು, ಇವತ್ತು ಶಿವಾಜಿನಗರದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಬದುಕುವಂಥ ಸ್ಥಿತಿ ಇಲ್ಲ, ಆ ಮಟ್ಟಿಗೆ ರೌಡಿಸಮ್ ಇದೆ ಅಂತ. ಹಾಗಿದ್ರೆ ಈಗ ಮೇಘರಿಕ್ ಆಗಲಿ ಇನ್ನೊಬ್ಬರು ಅಲ್ಲಿಗೆ ಸೂಕ್ತ ವ್ಯಕ್ತಿಯನ್ನು ನೇಮಿಸೋಕೆ ಸಾಧ್ಯ ಅಲ್ವಾ? ಯಾಕೆ ಇದು ನಡೀಲಿ ಅಂತ ಬಿಟ್ಬಿಡ್ತಿದ್ದಾರಾ? ಅಲ್ಲ, ಇದು ಏನಾಗುತ್ತೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಮೊದಲು ಅಧಿಕಾರಿಗಳು, ಮೇಲಧಿಕಾರಿಗಳು, ಬೆಂಗಳೂರು ನಗರದ ವಿಷಯನೇ ನಾವು ಮಾತಾಡೋದಾದರೆ DCP ಮತ್ತು ಕಮಿಷನರ್ಗಳು ಅಧಿಕಾರಿಗಳನ್ನು ಹೆಕ್ಕಿ ಸರ್ಕಾರಕ್ಕೆ ಕೇಳ್ತಾ ಇದ್ರು, ಇಂಥವ್ರನ್ನ ತಂದು ಇಲ್ಲಿ ಹಾಕಿ ಅಂತ. ಯಾವುದಾದ್ರೂ ಗಲಭೆಗಳಾದಾಗ ಇಂಥವ್ರನ್ನ ತಂದು ಇಲ್ಲಿ ಹಾಕಿ ಅಂತ. ಬೆಂಗಳೂರು ನಗರದಲ್ಲಿ ಒಂದು 20 ಜನ ಪೊಲೀಸ್ ಅಧಿಕಾರಿಗಳನ್ನ ಗುರುತಿಸಿದ್ರು. ಇಂಥ ಗಲಾಟೆಗಳಾಗುವಂಥ ಏರಿಯಾಗಳಲ್ಲಿ ಆ 20 ಜನನ ಯಾರಾದರೂ ಒಬ್ಬರನ್ನ ತಂದಾಕ್ತಾ ಇದ್ರು. ಆದರೆ ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ, ಈಗ ಸ್ಥಳೀಯ ರಾಜಕಾರಣಿಗಳು ಯಾರು ಹೇಳ್ತಾರೋ, ಸ್ಥಳೀಯ ರಾಜಕಾರಣಿಗಳು ಯಾರ ಹತ್ರ ಏನು ವ್ಯವಸ್ಥೆ ಇಟ್ಕೊಂಡಿರ್ತಾರೋ, ಇದು 90ನೇ ಇಸ್ವಿಯಿಂದ ಸ್ವಲ್ಪ ಈ ರೀತಿ ಬರ್ಲಿಕ್ಕೆ ಶುರು ಆಯಿತು. ಬರ್ಲಿಕ್ಕೆ ಶುರು ಆದಾಗ ಈ ಸ್ಥಿತಿ ಕಾರಣ ಆಗುತ್ತೆ. ಎಸ್, ಬೇಗಂ ಜಾನ್ ಅವರೇ, ಫೈನಲಿ ಅಂದರೆ ನಿಮ್ಮ ಮಗ ಹೋದ, ಉಳಿದವರು ಬದುಕಬೇಕಾದಂಥ ಸ್ಥಿತಿ ಇದೆ, ನಿಮ್ಮ ಕುಟುಂಬ ಸಂಕಷ್ಟದಲ್ಲಿ ಇರಬಹುದು ಅಥವಾ ಭಯದಲ್ಲಿ ಇರಬಹುದು, ನೀವು ಈ ಹೊತ್ತಲ್ಲಿ ಅಲ್ಲಿನ ಯುವಕರಿಗೆ ಏನು ಹೇಳ್ತೀರಿ? इंसाफ दिलाओ साहब, हम कानून के मुताबिक मेरा बच्चा गया सो, मुझे इंसाफ दिलाओ, मुझे इंसाफ होना. ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? भरोसा है तुम ना? हाँ, तुम्हारे ऊपर भरोसा है, तुम्हें इंसाफ दिलाओ. कानून के ऊपर भरोसा है, पुलिस के ऊपर भरोसा है आपको? पुलिस के ऊपर, कोर्ट के ऊपर, पुलिस के ऊपर भरोसा है क्या? ಹಂಗೆ ಪೊಲೀಸ್ ಉಪ್ಪರ್ ಭರವಸೆ ಯಾಕೆ ನಂಬ್ತಾ ಇಲ್ಲ ಅಂತ? ಯಾಕೆ ನಂಬ್ತಾ ಇಲ್ಲ ಸರ್? ಇದೇ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಸರ್. ಯಾಕೆಂದ್ರೆ ಆ ಫೈಟ್ ಶೂಟಿಂಗ್ ಹೆಚ್ಚು ಕಡಿಮೆ 15 ನಿಮಿಷ ನಡೀತಾ ಇತ್ತು. ಲಾಂಗ್ ಅಲ್ಲಿ 15 ನಿಮಿಷ ಫೈಟಿಂಗ್ ನಡೀತಾ ಇತ್ತು. ನಾ ಪಬ್ಲಿಕ್ ಸಪೋರ್ಟ್ ಮಾಡಿಲ್ಲ, ನಾ ಪೊಲೀಸು ಬಂದಿಲ್ಲ. ಆಗ ಸ್ಪಾಟ್ಗೂ ಪೊಲೀಸ್ ಸ್ಟೇಷನ್ಗೂ ಇನ್ ಬಿಟ್ವೀನ್ 1 ಕಿಲೋಮೀಟರ್, ಹಾಫ್ ಕಿಲೋಮೀಟರ್. ಈಗ ಲಾಂಗ್ ಅಲ್ಲಿ 15 ಮಿನಿಟ್ಸ್ ಫೈಟ್ ನಡೀತಾ ಇದೆ. ಯಾರು ಪಬ್ಲಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ನಂಬರ್ ಪ್ರತಿ ಒಂದು ಹೋಟೆಲ್ ಐತೆ, ಪಬ್ಲಿಕ್ ಅವರಿಗೂ ಫೋನ್ ಮಾಡಿಲ್ಲ. ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಪೊಲೀಸ್ ಠಾಣೆ ದೂರದಲ್ಲಿ ಹೆಣ ಬಿದ್ದಿದೆ ಅನ್ನುವಂಥದ್ದು, ಮತ್ತೆ ಡಿಜೆಹಳ್ಳಿಯಲ್ಲಿ ಪೊಲೀಸ್ ಠಾಣೆ ಹಿಂಭಾಗದಲ್ಲೇ ಒಂದು ಹೆಣ ಬಿತ್ತು ಅನ್ನುವಂಥದ್ದು. ಪೊಲೀಸರೇ, ನಿಜಕ್ಕೂ ನಿಮ್ಮ ಕಾರ್ಯಕ್ಷಮತೆಗೆ
ಒಂದು ಪ್ರಶ್ನಾರ್ಥಕವಾಗಿ ಉಳಿಯುವಂಥದ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು. ಥ್ಯಾಂಕ್ ಯು. ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯ ಮತ್ತು ಮೊನ್ನೆ ಇನ್ಸಿಡೆಂಟ್ ಹೇಳ್ಕೊಂಡಿದ್ದೀರಿ. ತಲುಪುವವರಿಗೆ ಇದು ತಲುಪುತ್ತೆ ಅಂತ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸರ್. ನೀವು ಹೇಳಿದ ಹಾಗೆ ಸೂಕ್ತ ಏರಿಯಾಗೆ ಸೂಕ್ತ ವ್ಯಕ್ತಿಗಳನ್ನು ಹಾಕಿದ್ರೆ ಪ್ರಾಯಶಃ ಇಂಥ ಚಟುವಟಿಕೆಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈಗಲಾದರೂ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ನಿಮಗೆ ಪೂರ್ವ ನಿಗದಿತವಾಗಿ ಈ ಥರದ ಮಾಹಿತಿ ಇದ್ದರೆ ದಯಮಾಡಿ ಅದನ್ನು ನಿಗ್ರಹಿಸಬೇಕು ಮತ್ತು ಶಿವಾಜಿನಗರ ಮತ್ತು ಡಿ ಜೆ ಹಳ್ಳಿ ಇನ್ನು ಕೆಲವೊಂದು ಏರಿಯಾಗಳಿದೆ, ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇನ್ನೊಮ್ಮೆ ನಿಮ್ಮ ಪ್ರಯತ್ನವನ್ನು ಶಕ್ತಿ ಮೀರಿ ಮಾಡಬೇಕಾಗಿ ಬೆಂಗಳೂರಿಗೆ ಶಾಂತಿಯನ್ನು ಮತ್ತೆ ದಕ್ಕಿಸಿಕೊಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೀವಿ.